Hello friends, now we are going to find the biggest and second biggest elements in an array. ಈಗ ಒಂದು ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ. ನೀವು ಮಾರ್ಕೆಟ್ಗೆ ಹೋಗಿದ್ರೆ ತರಕಾರಿ ತರಕ್ಕೆ ನಿಮ್ಮ ಮನೇಲಿ ನಿಮ್ಮ ಪೇರೆಂಟ್ಸ್ ಹೇಳಿದ್ದಾರೆ, ಫಸ್ಟು ಒಂದಿಷ್ಟು ದುಡ್ಡು ಕೊಟ್ಟಿದ್ದಾರೆ ಅಂದ್ಕೊಳ್ಳಿ. ಓಕೆ, ತರಕಾರಿ ತಗೋತಾ ಇರೋದೆ ಫಸ್ಟು ನಿಮ್ಗೆ ಏನೇನು ಬೇಕು ಎಲ್ಲ ಬ್ಯಾಸ್ಕೆಟ್ಸ್ ಎಲ್ಲ ತೊಗೊತೀರ ತರಕಾರಿ ಸ್ಟೋರ್ ಮಾಡೋದಕ್ಕೆ. ಓಕೆ, ಆಮೇಲೆ ಮಾರ್ಕೆಟ್ಗೆ ಹೋಗ್ತೀರ. ಮಾರ್ಕೆಟ್ಗೆ ಹೋಗ್ಬಿಟ್ಟು ಲೂಪ್ ಹಾಕೋತೀರ. ಲೂಪ್ ಎಲ್ಲಿವರೆಗೂ ಅಂದರೆ ನಿಮ್ಗೆ ಕೊಟ್ಟಿರೋ ದುಡ್ಡು ಖಾಲಿಯಾಗೋವರೆಗೂ ಅಂತ. ಯಾವ ಎಣ್ಣೆ ಕೊಟ್ಟಿರೋ ದುಡ್ಡು ತರಕಾರಿ ತರಕ್ಕೆ ಇಷ್ಟು ದುಡ್ಡು ಅಂತ ಕೊಟ್ಟಿದ್ದಾರೆ, ಕೊಟ್ಟಿರೋ ದುಡ್ಡು ಖಾಲಿ ಆಗೋವರೆಗೂ, ಅಥವಾ ಏನು ಐಟಮ್ ಹೇಳಿದಾರೆ ಆ ಐಟಮ್ ಮುಗಿಯೋವರೆಗೂ ಅಂತ ಅಂದ್ಕೊಳ್ಳಿ. ಆಮೇಲೆ ನೀವು ಅದು ಐಟಮ್ಸ್ನ ತಗೊತಾ ಹೋಗ್ತೀರ. ಫಸ್ಟ್ನಾಗ ಎಷ್ಟೋ ಹೇಳ್ತಾರೆ ಯಾವ ತರಕಾರಿ ಅದು. ಓಕೆ, ತಗೋತಾ ಇರೋದು ಇಷ್ಟು ಐಟಮ್ ತಗೋಬೇಕು ಅಂತ ಹೇಳ್ಬಿಟ್ಟು ಲಿಸ್ಟ್ ಕೊಟ್ಬಿಟ್ಟು ಕಳಿಸಿರ್ತಾರೆ. ಆವಾಗ ನೀವು ಫಸ್ಟ್ನಾಗನ್ನೇ ಜಾಸ್ತಿ ಅಮೌಂಟ್ ಅಂದರೆ ಮೊದಲೇ ಟೊಮೆಟೊ ತಗೋತೀರ ಅಂದ್ಕೊಳ್ಳಿ. ಟೊಮೆಟೊ 15 ರೂಪಾಯಿ ಕೆ ಜಿ ಅಂದ್ಕೊಳ್ಳಿ. ಅದನ್ನೇ ಬಿಗ್ಗೆಸ್ಟ್ ಅಂತ ತಿಳ್ಕೊಳ್ತೀರ ನೀವು. ಓಕೆ, 15 ರೂಪಾಯಿ ಕೆ ಜಿ ತಗೊಂಡ್ರಿ. 15 ರೂಪಾಯಿ ಕೆ ಜಿ ಫಸ್ಟ್ನಲ್ಲಿ ಝೀರೋ ಇಸ್ ದ ಲಾರ್ಜೆಸ್ಟ್ ಎಲಿಮೆಂಟ್. ನೆಕ್ಸ್ಟು ನೀವು ಮತ್ತೆ ಲೂಪ್ ಹಾಕ್ತೀರ, ಅಂದರೆ ಇಂತಿಂಥ ಐಟಮ್ ಕೊಟ್ಟಿರ್ತೀರ ಅಥವಾ ದುಡ್ಡು ಮುಗಿಯೋವರೆಗೂ ನೋ ಐಡಿಯಾ ವಾಟ್ ಎವರ್ ಇಟ್ ಮೇ ಬಿ. ಅವಾಗ ನೆಕ್ಸ್ಟ್ ಈರುಳ್ಳಿ ತಗೋತೀರ 25 ರೂಪಾಯಿ ಕೆ ಜಿ. ಅವಾಗ ಇದೇ ಜಾಸ್ತಿ ಅಪ್ಪ ಅಂತ ತಗೊತೀರ. ಸೊ ಲಾರ್ಜೆಸ್ಟ್ಗೆ ಇಫ್ ಇದು ಚೆಕ್ ಮಾಡ್ಕೊಳ್ಳೋದು, ಮೊದಲಾಗ 15 ರೂಪಾಯಿ ಟೊಮೆಟೊ ಸ್ಟೋರ್ ಆಗಿರುತ್ತೆ, ನೆಕ್ಸ್ಟು 25 ರೂಪಾಯಿ ಈರುಳ್ಳಿ ಸ್ಟೋರ್ ಆಗುತ್ತೆ, ಅದೇ ಜಾಸ್ತಿ ಅಂತ ಗೊತ್ತಾಗುತ್ತೆ. ನೆಕ್ಸ್ಟು ಮತ್ತೆ ಬೀನ್ಸ್ ತಗೊತೀರ. ಬೀನ್ಸ್ ಬಂದ್ಬಿಟ್ಟು 80 ರೂಪಾಯಿ ಕೆ ಜಿ. ಅವಾಗ ಲಾರ್ಜೆಸ್ಟ್ ವ್ಯಾಲ್ಯೂ ಬೀನ್ಸ್ ವ್ಯಾಲ್ಯೂ ಸ್ಟೋರ್ ಆಗುತ್ತೆ. ಫೈನಲಿ ಓಕೆ, ಬೀನ್ಸ್ ಎಲ್ಲ ಜಾಸ್ತಿ ಅಂತ ಗೊತ್ತಾಗುತ್ತೆ ನಿಮಗೆ ಅವಾಗ. ಸೊ ಬಿಗ್ಗೆಸ್ಟ್ ರೇಟ್ ಆಫ್ ಕಾಸ್ಟ್ಲಿಯೆಸ್ಟ್ ವೆಜಿಟಬಲ್ ಇಸ್ ಬೀನ್ಸ್, ರೈಟ್? ದಟ್ಸ್ ಇಟ್. ಈಗ ನೀವು ಸೆಕೆಂಡ್ಗೆ ಹೋಗಬೇಕು. ಇವಾಗ ಬಿಗ್ಗೆಸ್ಟ್ ನಿಮಗೆ ಸಿಕ್ಬಿಟ್ಟಿದೆ, ಹೈಯೆಸ್ಟ್ ಕಾಸ್ಟ್ದು ಸಿಕ್ಬಿಟ್ಟಿದೆ. ಈಗ ನೆಕ್ಸ್ಟ್ ಲಾರ್ಜ್ ಟು ಸೆಕೆಂಡ್ ಲಾರ್ಜ್. ಇವಾಗ ಸೆಕೆಂಡ್ ಕಾಸ್ಟ್ಲಿಯೆಸ್ಟೇ ಅದು ನೀರುಳ್ಳಿ. ಓಕೆ, ನೀರುಳ್ಳಿ ತಗೊಂಡಿದ್ರೆ ಸೊ ಫಸ್ಟ್ ಅದನ್ನು ನೀವು ಮೊದಲದೇ ಟೊಮೆಟೊ ತಗೊಂಡಿದ್ರಲ್ಲ ಅದೇ ಸೆಕೆಂಡ್ ಲಾರ್ಜೆಸ್ಟ್ ಅಂತ ಅನ್ಕೊಂತೀರ. ಓಕೆ, ಈಗ ಮತ್ತೆ ಲೂಪ್ ಹಾಕಲಿ ಚೆಕ್ ಮಾಡ್ಕೋಬೋದು ನೀವು. ಮತ್ತೆ ತರಕಾರಿಲಿ ಮತ್ತೆ ನಿಮ್ಗೆ ಗೊತ್ತಿರುತ್ತೆ ಅದು, ಈಗ ಆಲ್ರೆಡಿ ತಗೊಂಡಿದ್ದೀರ. ಈಗ ಕಂಡೀಷನ್ ಹಾಕ್ತೀರ. ಕಂಡೀಷನ್ ಏನು? ಅದು ಜಾಸ್ತಿ ಆಗಿರಬಾರ್ದು, ಅದು ಬೀನ್ಸ್ಗಿನ್ನ ಜಾಸ್ತಿ ಆಗಿರಬಾರ್ದು, ಮತ್ತೆ ಕಡಿಮೆ ಇರಬಾರ್ದು. ಎಲ್ಲ ಐಟಮ್ ಬಿಗ್ಗೆಸ್ಟ್ ಆಗಿರಬೇಕು, ಆದರೆ ಬೀನ್ಸ್ಗಿನ್ನ ಜಾಸ್ತಿ ಆಗಿರಬಾರ್ದು. ಓಕೆ, ಸೊ ಇದು ನೀರುಳ್ಳಿಗೆ ನಿಂತೋಗುತ್ತೆ. ಸೊ ಲಾರ್ಜ್ ಟು ವ್ಯಾಲ್ಯೂ ಇಸ್ ಆನಿಯನ್ ಆ್ಯಂಡ್ ದಸ್ ಯುವರ್ ನಿಮ್ಮ ಮಾರ್ಕೆಟಿಂಗ್ ಮುಗಿಯುತ್ತೆ. ಫೈನಲಿ ಯು ಪ್ರಿಂಟ್ ದ ಫಸ್ಟ್ ಆ್ಯಂಡ್ ಸೆಕೆಂಡ್ ಲಾರ್ಜೆಸ್ಟ್. ಸೊ ದಟ್ಸ್ ವಾಟ್ ಇಟ್ ಆ್ಯಕ್ಚುಲಿ ದ ಲಾಜಿಕ್ ವಾಸ್. ತುಂಬ ಸಿಂಪಲ್ ಇದೆ. ಸೊ ಇದನ್ನು ನೀವು ಯಾವುದೇ ಎಕ್ಸಾಂಪಲ್ ಕೊಟ್ಟು ನೋಡ್ಬೋದು, ಅಷ್ಟು ಸಿಂಪಲ್ ಇದೆ ಪ್ರೋಗ್ರಾಮ್. ಓಕೆ, ನಾವು ಆಸ್ ಯೂಶುವಲ್ ಅವರ್ ಪ್ರೋಗ್ರಾಮ್ ಆಬ್ಜೆಕ್ಟಿವ್ ಇಸ್ ಫಸ್ಟ್ ಆ್ಯಂಡ್ ಸೆಕೆಂಡ್ ಬಿಗ್ಗೆಸ್ಟ್ ಎಲಿಮೆಂಟ್ ಇನ್ ಅನ್ array. we called stdio.h in void int main ಆಗಿರೋದ್ರಿಂದ ರಿಟರ್ನ್ 0 ಬರುತ್ತೆ, ರೈಟ್? and we declared array of a of 10. n is the size ಕೊಡೋದಕ್ಕೆ. ನೀವು ಎಷ್ಟು ಎಲಿಮೆಂಟ್ಸ್ ತಗೋತೀರ, ನೀವು ಫಸ್ಟು ಸೆಕೆಂಡ್ ಲಾರ್ಜೆಸ್ಟ್ ಫೈಂಡ್ ಔಟ್ ಮಾಡೋಕ್ಕೆ ಎಷ್ಟು ಎಲಿಮೆಂಟ್ಸ್ ತಗೋತೀರ, ಎಷ್ಟು ತರಕಾರಿ ತಗೋತೀರ, ಅಥವಾ ಎಷ್ಟು ದುಡ್ಡಿದೆ ಅಥವಾ ತರಕಾರಿಗಳಿಗೆ ಸಮ ಆಗುತ್ತೆ ಅನ್ನೋದು. ಓಕೆ, ಸೊ ಲಾರ್ಜ್ 1 ಲಾರ್ಜ್ 2 ಅನ್ನೋ ವೇರಿಯೇಬಲ್ಸ್ ತಗೊತೀರ. ವೇರ್ ಯು ಪುಟ್ ಅಸೈನ್ ಮೊದಲನೇದೇ ಜಾಸ್ತಿ ದುಡ್ಡು, ಟೊಮೊಟೊನೇ ಜಾಸ್ತಿ ದುಡ್ಡು ಅಂತ ಅಂದ್ಕೊಂಡು ಇಮ್ಯಾಜಿನರಿ. ಓಕೆ, ಆ್ಯಂಡ್ ಐ ಈಸ್ ಫಾರ್ ಲೂಪ್. ಸೊ ಎಂಟರ್ ಎಲಿಮೆಂಟ್ಸ್ ಫಾರ್ ಏನು ತಗೋತೀರ, ಇಂಥ ತರಕಾರಿ ಕೊಡ್ತಾರೆ ಅಂತ ಹೇಳೋದಕ್ಕೆ
ಎನ್ನ ತಗೊಂತೀರ ಅಥವಾ ದುಡ್ಡನ್ನು ತಗೊಂತೀರ ವಾಟೆವರ್. ಸೊ ಪ್ರಿಂಟ್ ಆಫ್ ಎಂಟರ್ ಎಲಿಮೆಂಟ್ಸ್, ಈಗ ಎಂಟರ್ ಕೊಡಪ್ಪ ಎಲಿಮೆಂಟ್ಸ್ ಅಂತ. ಸೊ ಟೇಕ್ ಆಲ್ ದೋಸ್ ಎಲಿಮೆಂಟ್ಸ್, ಎಲ್ಲ ಎಲಿಮೆಂಟ್ಸ್ ತಗೊಂಡಿದ್ದೀರಾ, ಆಮೇಲೆ ವೆರಿಫೈ ಮಾಡ್ತೀರಾ. ಓಕೆ, ವ್ಯಾಲ್ಯೂಸ್ನ ಕೊಟ್ಟ ತಕ್ಷಣ ತಗೊಂಡ್ಬಿಡುತ್ತೆ ನೋಡಿ ಔಟ್ಪುಟ್ಟಲ್ಲಿ. ಸೊ ಎಫ್ ಎಸ್ ಫಸ್ಟ್ ಸೆಕೆಂಡ್ ಲಾರ್ಜ್ ಅಂತ, ಎಫ್ ಎಸ್ ಲಾರ್ಜ್ ಡಾಟ್ ಸಿ ಇದು ಫೈಲ್ ನೇಮ್ ಕೊಟ್ಟಿರೋದು ನಾನು -o fs ಅಂತ ಕೊಟ್ಟಿದ್ದೀನಿ. ./fs ಕೊಟ್ಟರೆ ಔಟ್ಪುಟ್ ಬರುತ್ತೆ. ದಿಸ್ ಔಟ್ಪುಟ್ ಈಸ್ ಎಂಟರ್ ಎಲಿಮೆಂಟ್ಸ್ ಫಾರ್ ಸ್ಟ್ರಿಂಗ್ ಎಲಿಮೆಂಟ್ಸ್ ಯು ವಾಂಟ್ ಇನ್ ಅರೇ 4 ಕೊಡ್ತೀನಿ. ನೀವು 5, 10 ಎಷ್ಟಾದ್ರು ಕೊಡ್ಬೋದು. ಆಮೇಲೆ ತಕ್ಕಾಗಿ ಎಲಿಮೆಂಟ್ಸ್ ಕೊಡ್ರಿ, ಒಂದು ಫಸ್ಟ್ ಸೆಕೆಂಡು ಲಾರ್ಜೆಸ್ಟ್ ಬರೋವಂಗೆ ಕೊಡ್ರಿ ಎಲಿಮೆಂಟ್ಸ್. ನಾನು 7 ಮತ್ತು 9 ಲಾರ್ಜೆಸ್ಟ್ ಬರೋವಂಗೆ ಕೊಟ್ಟಿದ್ದೀನಿ. ಸೊ ಫಸ್ಟ್ ಆ್ಯಂಡ್ ಸೆಕೆಂಡ್ ಲಾರ್ಜೆಸ್ಟ್ ತೋರಿಸ್ತದೆ. ಸೊ ಇಂದ ಮೇಲೆ ಇದು ಲಾಜಿಕಲಿ ಹೇಗೆ ವರ್ಕ್ ಆಗುತ್ತೆ. ನಾನೀಗ ಎಲಿಮೆಂಟ್ಸ್ ತೊಗೊಂಡಿದ್ದೀನಿ, 1 5 7 9 ಕೊಟ್ಟಿದ್ದೀನಿ ಇದರಲ್ಲಿ. ಈಗ ಲಾರ್ಜ್ ಒನ್ನ ಮೊದಲನೇದೇ ಒಂದನೇ ಲಾರ್ಜ್ ಅಂತ 5 to 7 ಅಲ್ಲ 5ನೇ ಲಾರ್ಜು ಅಂತ ನಾವು ಅಸೈನ್ ಮಾಡಿಬಿಡ್ತೀನಿ ಮೊದಲಿಗೆ. ಲೂಪ್ ವಿಲ್ ಆಲ್ಸೋ ಗೋ ಫ್ಲೋ ಚಾರ್ಟ್ ಹಾಗೆ ಬರುತ್ತೆ. ಸ್ಕ್ಯಾನ್ ಎನ್ ಪ್ರಿಂಟ್ ಎಫ್ ಎಂಟರ್ ದ ಎಲಿಮೆಂಟ್ಸ್, ಯು ಸ್ಕ್ಯಾನ್ ದೋಸ್ ಆಲ್ ಎಲಿಮೆಂಟ್ಸ್, ದೆನ್ ಲಾರ್ಜ್ ಒನ್ ಈಕ್ವಲ್ಸ್ F0 ಫಸ್ಟ್ನೇ ಎಲಿಮೆಂಟ್ನೇ 5ನೇ ಲಾರ್ಜೆಸ್ಟ್ ಅಂತ ಚೆಕ್ ಅಸೈನ್ ಮಾಡೋದು. ನೆಕ್ಸ್ಟ್ ಲೂಪ್ ಒಳಗೆ ಹೋಗೋದು, ಲೂಪ್ ಒಳಗೆ ಹೋಗ್ಬಿಟ್ಟು ಲೂಪಲ್ಲಿ ಹೋಗ್ಬಿಟ್ಟು ಈ ಫಾರ್ ಸೇಮ್ n i = 0 i less than n i ++ ಲೂಪ್ ಒಳಗಡೆ ಒಂದು ಇಫ್ ಸ್ಟೇಟ್ಮೆಂಟ್ ಇದೆ. AF5 ಲಾರ್ಜ್ ಒನ್ ಅಂತ ಜಾಸ್ತಿ ಇದೆಯಾ ಅಂತ ಚೆಕ್ ಮಾಡೋದಕ್ಕೆ ರಿಲೇಷನ್ ಆಪರೇಟರ್. ಲಾರ್ಜ್ ಒನ್ 5 to 7, in this case it will become false. 5 greater than 2 ಅಂತ ಕೇಳುತ್ತೆ, ಟ್ರೂ ಆಗುತ್ತೆ. ಓಕೆ, ಇಲ್ಲಿ 5 greater than 2 ಕೇಳಿದ್ರೆ 2 greater than 5 ಅಂತ ಕೇಳುತ್ತೆ. ಇಲ್ಲಿ ಚೆಕ್ ಮಾಡ್ಕೊಳ್ಳಿ ಗೊತ್ತಾಗುತ್ತೆ. ಸೊ AF5 ಈಗ 0 ಅಲ್ಲೇ ಇದೆ. 0 ಈಸ್ ಅಂದರೆ 5 is greater than 5 ಅಂತ ಕೇಳುತ್ತೆ, ಇಲ್ಲ ಹೋಗಲ್ಲ. ನೆಕ್ಸ್ಟ್ ಲೂಪ್ ಹೋಗುತ್ತೆ, ಮೂವ್ ಆಗೋದ್ರಿಂದ ವಾಪಸ್ ಹೋಗುತ್ತೆ. ಸೊ ನೆಕ್ಸ್ಟ್ ಲೂಪಲ್ಲಿ AF5 2 ಹೋಗುತ್ತೆ. 2 is AF5 is 2 now. AF5 is 2 is greater than large one, that is 5. ನೋ, ಅದು ನೋನೇ ಆಗುತ್ತೆ, ವಾಪಸ್ ಹೋಗುತ್ತೆ. ಮತ್ತು 7 ಬರುತ್ತೆ ನೆಕ್ಸ್ಟ್ ಲೂಪಲ್ಲಿ. 7 is greater than 5 ಅಂತ ಕೇಳುತ್ತೆ. ಎಸ್ ಟ್ರೂ ಆದಾಗ ಏನು ಮಾಡುತ್ತೆ, ಲಾರ್ಜ್ ಒನ್ ಈಕ್ವಲ್ಸ್ AF5 ಅಂದರೆ 7 ಅಸೈನ್ ಆಗುತ್ತೆ ಲಾರ್ಜ್ ಒನ್ಗೆ. ಆಗ್ಬಿಟ್ಟು ಮತ್ತೆ ವಾಪಸ್ ಲೂಪ್ಗೆ ಹೋಗುತ್ತೆ. ಆಮೇಲೆ ಇದು ಈಗ ನಡೀತೆ ಪ್ರೊಸೆಸ್. ಆಮೇಲೆ ಮತ್ತೆ ಕಂಡೀಷನ್ ಬರುತ್ತೆ. ಮತ್ತೆ ಇವಾಗ 9 ಕೊಟ್ಟಿರ್ತೀನಲ್ಲ, 9ನ ಚೆಕ್ ಮಾಡ್ಕೊಳುತ್ತೆ. 9 ಈಸ್ ಗ್ರೇಟರ್ ದ್ಯಾನ್ 7 ಅಂತ ಕೇಳುತ್ತೆ. ಈಗ ಹೊಸದು 5 ಮುಂಚೆ 5 ಇತ್ತು, ಈಗ 7 ಆಗಿದೆ. ಸೊ ಅವಾಗ 9 is greater than 7, ಎಸ್. ಅವಾಗ 9 ಲಾರ್ಜ್ ಒನ್ಗೆ ಅಸೈನ್ ಆಗುತ್ತೆ. ದೆನ್ ಇಟ್ ವಿಲ್ ಕಮ್ ಬ್ಯಾಕ್ ಅಂಡ್ ಲೂಪ್ ಎಂಡ್ ಆಗಿರುತ್ತೆ, ಬಿಕಾಸ್ ವಿ reached the 4th element and it will come out from the loop. Next large 2 equals AF0 ಅಸೈನ್ ಮಾಡ್ಕೊಳ್ಳೋದು. ನೆಕ್ಸ್ಟ್ ಸ್ಟೇಟ್ಮೆಂಟ್. ನೆಕ್ಸ್ಟ್ ಅದೇ ಥರ ಇನ್ನೊಂದು ಲೂಪ್ ತಗೊಳ್ತೀವಿ, ಬಟ್ ಕಂಡೀಷನ್ ಈಸ್ ಲಿಟ್ಲ್ ಬಿಟ್ ಕಾಂಪ್ಲೆಕ್ಸ್. ಏನು ಸೇಮ್ ಅದೇ ಥರ ಇದೆ, ಇದನ್ನು ಚೇಂಜ್ ಇಲ್ಲ, ಬಟ್ ಲಿಟ್ಲ್ ಬಿಟ್ ಕಾಂಪ್ಲೆಕ್ಸ್ ಏನಿಲ್ಲ. ಇಟ್ ಹ್ಯಾಸ್ ಅಂಡ್ ಲಾಜಿಕಲ್ ಅಂಡ್ ಆಪರೇಟರ್ ಇದೆ ಅಷ್ಟೇ. ಓಕೆ, ಆಸ್ ಯೂಶುವಲ್ ರಿಲೇಷನ್ ಆಪರೇಟರ್ ಇದೆ, ಇಲ್ಲೊಂದು ರಿಲೇಷನ್ ಆಪರೇಟರ್ ಇದೆ, ಅಂಡ್ ಇಟ್ ಈಸ್ ಮಿಕ್ಸ್ಡ್ ವಿತ್ ದ ಕಾಂಬಿನೇಷನ್ ಆಫ್ ಲಾಜಿಕಲ್ ಅಂಡ್. ದಿಸ್ ಲಾಜಿಕಲ್ ಅಂಡ್ ಎರಡು ಕಂಡೀಷನ್ ಟ್ರೂ ಆಗಿದ್ರೆ ಮಾತ್ರ ಗೇಟ್ ತರ ವರ್ಕ್ ಆಗುತ್ತೆ. ಸೊ ಇದು ಕೊಟ್ಟಿರೋ ಲೂಪಲ್ಲಿ ಹೋಗ್ಬೇಕಾದ್ರೆ ಕೊಟ್ಟಿರೋ ವ್ಯಾಲ್ಯೂ 0ಕ್ಕಿಂತ ಅಂದರೆ 5 ಗಿಂತ ದೊಡ್ಡದಾಗಿರ್ಬೇಕು, ಆದರೆ ಲಾರ್ಜ್ 1ಗಿಂತ ದೊಡ್ಡದಾಗಿರಬಾರ್ದು ಅಂತ ಅರ್ಥ ಆದರೆ ಸಿಂಪಲ್ ಮೀನಿಂಗ್. ಓಕೆ, ಸೊ if these two conditions got satisfied, if 1 and 1, okay, then only it will go here and assign the second largest value. So ಅದೇ ರೀತಿ it will assign the second largest value is 7. ಓಕೆ, ಈ ರೀತಿ 7 ಅಸೈನ್ ಆಗುತ್ತೆ. ಫೈನಲಿ ಇಟ್ ವಿಲ್ ಪ್ರಿಂಟ್ ಲಾರ್ಜ್ ಒನ್ ಅಂಡ್ ಲಾಸ್ಟ್, ವಿಚ್ ಈಸ್ ಇಲ್ಲಿ ಪ್ರಿಂಟ್ ಮಾಡಿದ್ವಿ. ಫಸ್ಟ್ ಸೆಕೆಂಡ್ ಲಾರ್ಜೆಸ್ಟ್ ನಂಬರ್ನ ಇಲ್ಲಿ ಪ್ರಿಂಟ್ ಮಾಡಿದ್ವಿ. ದೆನ್ ವಿ ಸ್ಟಾಪ್ ದಿ ಪ್ರೋಗ್ರಾಮ್.
ಸೊ ಈ ರೀತಿ ಫ್ಲೋ ಚಾರ್ಟ್ ಇರುತ್ತೆ, ತುಂಬ ಈಸಿ. ನೀವು ಅನಲೈಸ್ ಮಾಡಬೇಕಷ್ಟೇ. ಐ ಹ್ಯಾವ್ ಶೋನ್ ಜಸ್ಟ್ ದ ಡೈರೆಕ್ಷನ್. ನೀವು ಅನಲೈಸ್ ಮಾಡ್ಕೊಳ್ಳಿ, ಔಟ್ಪುಟ್ ನೋಡ್ಕೊಳ್ಳಿ. ಇನ್ನು ಎಷ್ಟೇ ನಂಬರ್ ಆಫ್ ವ್ಯಾಲ್ಯೂಸ್ ಹಾಕಿ ಅಷ್ಟಕ್ಕೂ ಫಸ್ಟ್ ಸೆಕೆಂಡ್ ಜಸ್ಟ್ ಚೆಕ್ ಮಾಡ್ಕೊಳ್ಳಿ. ದಿಸ್ ವಿಲ್ ವರ್ಕ್ ಫಾರ್ ಆಲ್. ಓಕೆ, ರೈಟ್, ಥ್ಯಾಂಕ್ ಯು.